ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಥಂಬ್ನೇಲಲ್ಲಿ ಕಂಡ ಹಾಗೆಯೇ ನಮ್ಮ ಮನೆಯ ಜರ್ಮನ್ ಶೆಪರ್ಡ್ ನಾಯಿಮರಿಗೆ ಅದರ ಕೈಗೆ ಬಿದ್ದು ಏಟಾಗಿರುತ್ತದೆ. ಪಾಪ ಈಗ ಈ ನಾಯಿಮರಿಗೆ ಕೈಗೆ ಬ್ಯಾಂಡೇಜ್ ಹಾಕಿರುತ್ತೇನೆ. ಮಂಗಳೂರಿನಲ್ಲಿರುವಂಥ ಕುಲಶೇಖರ್ನಲ್ಲಿ ಇರುವ ವೆಟರ್ನರಿ ಕ್ಲಿನಿಕ್ಗೆ ಕರ್ಕೊಂಡೋಗಿ ಡಾಕ್ಟರ್ ಈ ರೀತಿ ಬ್ಯಾಂಡೇಜ್ ಹಾಕಿರುತ್ತಾರೆ. ಬ್ಯಾಂಡೇಜ್ ಹಾಕಿದ ಮೇಲೆ ಅದರ ಹೊರಗಡೆ ನಾನು ಪ್ಲಾಸ್ಟಿಕ್ ಕವರನ್ನು ಹಾಕಿರುತ್ತೇನೆ. ಯಾಕೆಂತೇಳಿದರೆ ಇಲ್ಲಂತಾದರೆ ಆ ಬ್ಯಾಂಡೇಜನ್ನು ಹರಿಯುತ್ತದೆ. ನೋಡಿ ವೀಕ್ಷಕರೇ, ಪಾಪ ಅದರ ಕೈಗೆ ಸ್ವಲ್ಪ ಏಟಾಗಿರಿದೆ. ವೀಕ್ಷಕರೇ, ಕರೆಕ್ಟಾಗಿ ನಡೆಯಲಿಕ್ಕೆ ಇದಕ್ಕೆ ಆಗೋದಿಲ್ಲ. ನಾನು ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕಿರುವುದರಿಂದ ಸ್ವಲ್ಪ ಸೇಫಾಗಿ ಅದರ ಬ್ಯಾಂಡೇಜ್ ಇದೆ. ವೀಕ್ಷಕರೇ ನೋಡಿ, ನಮ್ಮ ಊರಿನ ನಾಯಿ ನೋಡಿ ಇಷ್ಟೊಂದು ಮುದ್ದಾಗಿದೆ, ನೋಡಲು ಕೂಡ ಬಹಳ ಚೆನ್ನಾಗಿದೆ. ನೋಡಿ, ನಾನು ಅದಕ್ಕೆ ಶೆಕೆನ್ ಕೇಳ್ತಾ ಇದ್ದೇನೆ. ಅದಕ್ಕೆ ಮಾತ್ರ ನನ್ನ ಕೈಗೆ ಶೆಕೆನ್ ಕೊಡಲು ಎಟಕುವುದಿಲ್ಲ. ಯಾಕೆಂತ ಹೇಳಿದರೆ ನಾನು ಅಲ್ಲಿ ಶಾರ್ಟಾಗಿ ಕಟ್ಟಿರ್ತೇನೆ. ಈ ರೀತಿ ಕಟ್ಟಲು ಕಾರಣ ಏನು ಅಂತೇಳಿದರೆ, ಈ ನಾಯಿಮರಿ ಈ ನಮ್ಮ ಜರ್ಮನ್ ಶೆಪರ್ಡ್ ನಾಯಿಮರಿಯೊಟ್ಟಿಗೆ ಆಟ ಆಡಲು ಬರ್ತದೆ. ಆಟ ಆಡಿದಾಗ ಅದರ ಕೈಗೆ ಪುನಃ ಏಟಾಗಬಹುದು ಎಂಬುದನ್ನು ಉದ್ದೇಶದಲ್ಲಿಟ್ಕೊಂಡು ಈ ರೀತಿ ಕಟ್ಟುವುದು. ನಾನು ಬೆಳಗ್ಗಿನ ಸಮಯದಲ್ಲಿ ಒಂದು 7 ಗಂಟೆಗೆ ಬಿಟ್ಟರೆ 1 ಗಂಟೆ ಹೊರಗಡೆ ಆಟ ಆಡಿಕೊಂಡಿರ್ತದೆ. ಮತ್ತೊಂದು ಸಂಜೆ 5 ಗಂಟೆಗೆ ಬಿಟ್ಟರೆ ಒಂದು 5ರಿಂದ 7 ಗಂಟೆವರೆಗೆ ಹೊರಗಡೆ ಚೆನ್ನಾಗಿ ಆಟ ಆಡಿಕೊಂಡು ಹೊರಗಡೆ ತನ್ನ ಮೂತ್ರ ಮಲ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಮಾಡಿ ಪುನಃ ನಂತರ ನಾನು ಶೆಡ್ಡಿಗೆ ಕಟ್ಟುವುದು. ನೋಡಿ ವೀಕ್ಷಕರೇ, ನಾನು ಅದಕ್ಕೆ ಬಿಡ್ತಿದ್ದೆ ಯಾವಾಗಲೂ ಒಟ್ಟೊಟ್ಟಿಗೆ ಆಟ ಆಡಲು. ಆದರೆ ಈ ರೀತಿ ಬ್ಯಾಂಡೇಜ್ ಹಾಕಿರುವುದರಿಂದ ಅದಕ್ಕೆ ನಾನು ಈ ರೀತಿ ಕಟ್ಟಿ ಹಾಕಿರುತ್ತೇನೆ. ವೀಕ್ಷಕರೇ ನೋಡಿ, ನಮ್ಮ ಮನೆಯ ಮುಂಭಾಗದಲ್ಲಿರುವಂಥ ಮಾತೆ ಮೇರಿಯ ಗ್ರೊಟ್ಟೊ, ಈ ಗ್ರೊಟ್ಟನ ಬಗ್ಗೆ ನಿಮಗೆ ಏನು ಅನಿಸ್ತದೆ? ಇದರ ಬಗ್ಗೆ ನಿಮಗೆ ಚೆನ್ನಾಗಿ ಕಾಣುವುದಾದರೆ ಕಮೆಂಟ್ಸ್ ಮಾಡಿ. ನೋಡಿ, ನನಗೆ ಮಾತೆ ಮೇರಿ ಅಂತ ಹೇಳಿದರೆ ತುಂಬ ಇಷ್ಟ. ಇದು ಲೂರ್ದಲ್ಲಿ ಕಾಣಿಸಿಕೊಂಡಂತಹ ಮೇರಿ, ಅದಕ್ಕೆ ಲೂರ್ದ್ ಮೇರಿ ಅಂತೇಳಿ ಇದನ್ನು ಕರೆಯುತ್ತಾರೆ. ನನಗೆ ಆ ಲೂರ್ದಿಗೆ ಹೋಗುವಂತಹ ಭಾಗ್ಯ ಕೂಡ ಸಿಕ್ಕಿದೆ. ಇರು ಪ್ರವಾಸವನ್ನು ಕೈಗೊಂಡಾಗ ಲೂರ್ದಿಗೆ ಕೂಡ ಹೋಗಿ ನಾನು ಈ ಮಾತೆ ಮೇರಿಯ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತೇನೆ. ಹಾಗೆಯೇ ನನ್ನ ಮನೆಯ ಮುಂಭಾಗದಲ್ಲಿ ಈ ರೀತಿ ಮಾತೆ ಮೇರಿಯ ಗ್ರೊಟ್ಟೊ ಇರುವ ಕಾರಣ ನನಗೆ ಬಹಳಷ್ಟು ಆಶೀರ್ವಾದ ಇದೆ. ಮಕ್ಕಳಿಗಾಗಲಿ, ನನ್ನ ಆರೋಗ್ಯ, ಪತಿಯ ಹಾಗೂ ಮಕ್ಕಳ ಆರೋಗ್ಯ ಕೂಡ ಬಹಳ ಚೆನ್ನಾಗಿದೆ. ಯಾಕೆಂತೇಳಿದರೆ ಈ ಮಾತೆ ಮೇರಿಯ ಮೇಲಿರುವಂಥ ನನಗೆ ಪ್ರೀತಿ ಮತ್ತು ವಿಶ್ವಾಸ. ನೋಡಿ, ಈ ರೀತಿ ನನಗೆ ಒಂದು ನನ್ನ ಮನೆಯ ಮುಂಭಾಗದಲ್ಲಿ ಮೇರಿಯ ಗ್ರೊಟ್ಟವನ್ನು ಕಟ್ಟಲು ಅವಕಾಶ ದೇವರು ಒದಗಿಸಿದ್ದಾರೆ. ನೋಡಿ ವೀಕ್ಷಕರೇ, ಇದು ಮಳೆಗಾಲದ ನಂತರದ ಸೀನ್. ಮಳೆಗಾಲ ಬರಲು ಪ್ರಾರಂಭವಾದ 1-2-3 ದಿನದಲ್ಲಿಯೇ ನಾನು ಈ ರೀತಿ ಹೊರಗಡೆ, ಅಂದರೆ ಮಳೆ ಬೀಳುವಂಥ ಸ್ಥಳದಲ್ಲಿ ಮಳೆಗೆ ಹಾಳಾಗದ, ಅಂದರೆ ಮಳೆ ಬಿದ್ದರೂ ಕೂಡ ಹಾಳಾಗದ ಗಿಡವನ್ನು ನಾನು ಮಾತ್ರ ಹೊರಗಡೆ ಇಟ್ಟಿರುತ್ತೇನೆ. ಇದರಲ್ಲಿ ವಿವಿಧ ಬಗೆಯ ಗಿಡಗಳಿವೆ. ಕಳ್ಳಿ ಗಿಡ ಇರ್ಬೋದು, ದಾಸವಾಳ ಗಿಡ ಇರ್ಬೋದು, ವಿವಿಧ ರೀತಿಯ ಗಿಡಗಳು, ಅಂದರೆ ಮಳೆಗೆ ಹಾಳಾಗದಂತಹ ಗಿಡಗಳನ್ನು ಮಾತ್ರ ನಾನು ಹೊರಗಡೆ ಈ ರೀತಿ ಕಾಂಪೌಂಡಿನ ಬದಿಯಲ್ಲಿ ನಾನು ಜೋಡಿಸಿರುತ್ತೇನೆ. ನೋಡಿ, ಇದು ಗುಲಾಬಿ ಗಿಡ, ಪನ್ನೀರು ಗುಲಾಬಿ ಅಂತ ಹೇಳ್ತಾರೆ. ನೋಡಿ, ವಿವಿಧ ಬಗೆಯ ಕಳ್ಳಿ ಗಿಡಗಳನ್ನು ಕೂಡ ಇಲ್ಲಿ ನೀವು ಕಾಣಬಹುದು. ನೋಡಿ, ಇದು ಕಾಗದ ಹೂ, 4-5 ಬಣ್ಣದ ಕಾಗದ ಹೂವಿನ ಗಿಡಗಳಿವೆ. ಮಳೆಗಾಲದಲ್ಲಿ ಮಾತ್ರ ಈ ಗಿಡದಲ್ಲಿ ಹೂಗಳು ಕಾಣಲು ಸಿಗುವುದಿಲ್ಲ. ಬೇಸಿಗೆ ಸಮಯದಲ್ಲಿ ಈ ಕಾಗದ ಹೂ ಗಿಡದಲ್ಲಿ ಅರಳಿದಾಗ ಮನೆಯ ಮುಂಭಾಗ ಬಹಳ ಚೆನ್ನಾಗಿ ಕಾಣ್ತದೆ. ನೋಡಿ, ನಾನು ಬಹಳಷ್ಟು ಈ ಕಾಗದದ ಗಿಡಗಳ ಹೆಚ್ಚುವರಿ ನಾನು
ಗಿಡಗಳನ್ನು ಮಾಡಿಟ್ಟಿರುತ್ತೇನೆ. ಇದನ್ನು ನಾನು ಒಂದು ಸೈಡಲ್ಲಿ ಅದನ್ನು ಚಿಗುರು ಬರುವವರೆಗೆ ಇಟ್ಟಿರುತ್ತೇನೆ. ನೋಡಿ, ಇದೊಂದು ಉದ್ದವಾದ ಒಂದು ಗಿಡ. ನೋಡಿ ವೀಕ್ಷಕರೇ, ಈ ರೀತಿ ನೋಡಿ. ಈ ಗಿಡ ಕೂಡ ನಿಮಗೆ ಗೊತ್ತಿರಬಹುದು, ಅಬ್ಬಲಿಗೆ ಗಿಡ, ಹೈಬ್ರಿಡ್. ಹಳದಿ ಅಲ್ಲ, ಆರೆಂಜ್ ಬಣ್ಣದ್ದು. ನೋಡಿ, ಇದು ಕಾಗದದ ಹೂ. ದೊಡ್ಡ ಪ್ಲಾಸ್ಟಿಕ್ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ಹೇಗೆ ಅನಿಸ್ತದೆ ನೋಡಿ. ಈ ರೀತಿ ಮಳೆಗಾಲದಲ್ಲಿ ಕೂಡ ಮಳೆ ಬಿದ್ದರೂ ಕೂಡ ಹಾಳಾಗದಂತಹ ಗಿಡವನ್ನು ಈ ರೀತಿ ನಾನು ಹೊರಗಡೆ ಇಟ್ಟಿರ್ತೇನೆ. ಇದನ್ನು ಇನ್ನು ನಾನು ಮಳೆ ಹೋದ ಮೇಲೆ, ಅಂದರೆ ಮಳೆಗಾಲ ಕಳೆದ ಮೇಲೆ ನಾನು ಬೇಕಾದಾಗೆ ಇದನ್ನು ಪುನಃ ನಾನು ಜೋಡಿಸುತ್ತೇನೆ. ನೋಡಿ, ಇನ್ನು ಮಳೆಗೆ ಹಾಳಾಗುವಂಥ, ಅಂದರೆ ಮಳೆ ನೀರು ಬಿದ್ದು ಹಾಳಾಗುವಂಥ ಗಿಡವನ್ನು ಈ ರೀತಿ ನಾನು ಮನೆಯ ಗೋಡೆಯ ಪಕ್ಕದಲ್ಲಿ, ಅಂದರೆ ಮಳೆ ಬೀಳದಂತಹ ಜಾಗದಲ್ಲಿ ನಾನು ಇಟ್ಟಿರ್ತೇನೆ. ಇದರಲ್ಲಿ ವಿವಿಧ ಜಾತಿಯ ಕ್ರೋಟನ್ ಗಿಡಗಳು, ಇಂಡೋರ್ ಪ್ಲ್ಯಾಂಟ್ಸ್ ಇವೆ. ನೋಡಿ, ವಿವಿಧ ಬಗೆಯ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ನಾನು ಈ ರೀತಿ ಮನೆಯ ಗೋಡೆಯ ಬದಿಯಲ್ಲಿ ನೀರು ಬೀಳದ ಜಾಗದಲ್ಲಿ ಇದನ್ನು ಜೋಡಿಸಿರುತ್ತೇನೆ. ನೋಡಿ, ವಿವಿಧ ಬಗೆಯ ಬಣ್ಣ ಬಣ್ಣದ ಗಿಡಗಳು. ನೋಡಿ, ಇದರ ಬಗ್ಗೆ ಕೂಡ ನಾನು ಒಂದು ಸಲ ವಿಡಿಯೋ ಮಾಡಿ ಹಾಕಿರುತ್ತೇನೆ. ಇದನ್ನು ಕಟ್ಟಿಂಗ್ ಮಾಡಿ ಪುನಃ ನೆಟ್ಟರೆ ಬಹಳ ಚೆನ್ನಾಗಿ ಬೆಳೆಯುತ್ತದೆ. ಹಾಗೆ ನೋಡಲು ಕೂಡ ಬಹಳ ಚೆನ್ನಾಗಿ ಕಾಣುತ್ತದೆ. ಬೇಸಿಗೆ ಸಮಯದಲ್ಲಿ ನೋಡಲು ಬಹಳ ಚೆನ್ನಾಗಿ ಕಾಣುತ್ತದೆ. ಇನ್ನು ಸ್ವಲ್ಪ ದಿನದಲ್ಲಿ ಇದನ್ನು ಕಟ್ಟಿಂಗ್ ಮಾಡಿ ನೆಡಬೇಕು. ನೋಡಿ, ದೂರದಿಂದ ಮಾಡಿದಂತಹ ವಿಡಿಯೋ. ಹೀಗೆ ಮಳೆ ಬೀಳದಂತಹ ಜಾಗದಲ್ಲಿ ಇಟ್ಟಂತಹ ವಿವಿಧ ಬಗೆಯ ಇಂಡೋರ್ ಪ್ಲ್ಯಾಂಟ್ಸ್ ಹಾಗೂ ಮಳೆಗೆ ಹಾಳಾಗುವ, ಅಂದರೆ ಮಳೆ ಬಿದ್ದು ಹಾಳಾಗುವ ಗಿಡವನ್ನು ಈ ರೀತಿ ಗೋಡೆಯ ಬದಿಯಲ್ಲಿ ಇಟ್ಟಿರುತ್ತೇನೆ. ನೋಡಿ ವೀಕ್ಷಕರೇ, ಈ ಸದಾಪುಷ್ಪ ಅಥವಾ ನಿತ್ಯ ಪುಷ್ಪ ಗಿಡವನ್ನು ನಾವು ಮಳೆಗಾಲದಲ್ಲಿ ಈ ರೀತಿ ಗೋಡೆಯ ಬದಿಯಲ್ಲೇ ಇಡಬೇಕು. ಯಾಕೆ ಅಂತ ಹೇಳಿದರೆ, ನೀರು ಬಿದ್ದರೆ ಅದು ಕೊಳೆತು ಹೋಗುತ್ತದೆ. ಸುಮಾರು 2-3 ವರ್ಷದಿಂದ ಇದ್ದಂತಹ ಈ ಸದಾಪುಷ್ಪ ಗಿಡ ನಾನು ಮಳೆ ಬರುವ ಸಂದರ್ಭದಲ್ಲಿ ಈ ರೀತಿ ಗೋಡೆಯ ಬದಿಯಲ್ಲಿ ಇಟ್ಟಿರ್ತೇನೆ. ನೋಡಿ, ಇದರ ಬಗ್ಗೆ ನಿಮಗೆ ಏನು ಅನಿಸಿತು ನೋಡಿ. ಇಂಡೋರ್ ಪ್ಲ್ಯಾಂಟ್ಸ್ ಇದು ನನ್ನ ಮನೆಯ ಫೊಟ್ಟಿಕೋದ ಸೈಡಲ್ಲಿ ಇಟ್ಟಿರ್ತೇನೆ. ಇನ್ನೂ ಚೆನ್ನಾಗಿ ಜೋಡಣೆ ಮಾಡಿ ಇಡಲಿಕ್ಕೆ ಇದೆ. ಸ್ವಲ್ಪ ಸಮಯದ ಅಭಾವ ಇದ್ದುದರಿಂದ ನಾನು ಕೆಲವು ದಿನಗಳ ನಂತರ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಅಂದರೆ ಚೆನ್ನಾಗಿ ಜೋಡಿಸಬೇಕೆಂಬುದನ್ನು ನನ್ನ ಮನಸ್ಸಲ್ಲಿ ಇದೆ. ನೋಡಿ, ವಿವಿಧ ಬಗೆಯ ಇಂಡೋರ್ ಪ್ಲ್ಯಾಂಟ್ಸ್ಗಳು, ಮನಿ ಪ್ಲ್ಯಾಂಟ್ಸ್, 2-3-4 ಜಾತಿಯ ಮನಿ ಪ್ಲ್ಯಾಂಟ್ಸ್ಗಳಿವೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸಿತು? ಲೈಕ್ ಆದರೆ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲೇ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.